ಮೋಹನ್ ಚಿತಾಲ್ ಅವರೇ, ಬಹುಶಃ ಅಮೆರಿಕ ಇರಾನ್ನ ಮೇಲೆ ಅಟ್ಯಾಕ್ ಏನು ಮಾಡಿದೆ, ದೊಡ್ಡ ಮಟ್ಟದಲ್ಲಿ ಇರಾನಲ್ಲಿ ಅನಾಹುತಗಳಾಗಿದೆ, ಹೌದು. ಬಟ್ ಇರಾನು 40 ದಿನ ಕಳೆದರೂ ಕೂಡ ತನ್ನ ಬಡಿದಾಡೋ ಸಾಮರ್ಥ್ಯವನ್ನು ಚಾಲ್ತಿಯಲ್ಲಿರಿಸಿತ್ತು. ಅದು ವಿಕ್ಟ್ರಿ ಅಲ್ವಾ ಇರಾನ್ ಪಾಲಿಗೆ, ಗೆಲುವಲ್ವಾ ಇರಾನ್ ಪಾಲಿಗೆ? ಹೆಂಗೆ ಗೆಲುವು ಹೇಳಿ ನೀವು ನಂಗೆ? ಏನ್ ಗೆದ್ರು ಅವರು? ಅಂದ್ರೆ ಜಗತ್ತಿನ ದೈತ್ಯ ರಾಷ್ಟ್ರ, ಮತ್ತೊಂದು ಅತ್ಯಾಧುನಿಕ ಮಿಲಿಟರಿ ಪವರ್, ಎರಡೂ ದೇಶಗಳು ಸೇರ್ಕೊಂಡು ಅಟ್ಯಾಕ್ ಮಾಡಿದ್ರು. ರೆಜಿಮ್ ಚೇಂಜ್ ಮಾಡೋದಕ್ಕಾಗ್ಲಿಲ್ಲ. ಯುರೇನಿಯಂ ವಶಪಡಿಸಿಕೊಳ್ತೀವಿ ಅಂತ ಹೊರಟ್ರು, ಅದು ಆಗ್ಲಿಲ್ಲ. ಏನಾಯ್ತು? ಏನ್ ಸಿಕ್ತು ಅಮೆರಿಕ ಇಸ್ರೇಲಿಗೆ? ಹೋರ್ಮೋಸ್ ಕಂಟ್ರೋಲ್ ಅವ್ರ ಕೈಗೆ ಸಿಕ್ತು. ರೆಜಿಮಿನ ಸರಿ ಅಲ್ಲ ರಕ್ಷಿತ್, ಇರಾನ್ ರೆಜಿಮಿನ 16 ಸೀನಿಯರ್ಸ್ ಹೊಡೆದಿದ್ದಾರೆ, ಸಾಕಷ್ಟು ಅಲ್ಲಿ ನುಕ್ಸಾನೆಲ್ಲ ಮಾಡಿದ್ದಾರೆ. ಹಂಗಿದ್ದಾಗ ಒಂದು ಹಂತದಲ್ಲಿ ಅಲ್ಲಿಯ 2 ಪೈಲಟ್ಗಳನ್ನ ಅಮೆರಿಕ ಒಳನುಗ್ಗಿ ಬೂಟ್ಸ್ ಆನ್ ಗ್ರೌಂಡ್ ಮಾಡಿ 300 ಸೈನಿಕರು ಅಲ್ಲಿ ಹೋಗಿ ಆ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ. ನೀವು ಹೇಳ್ತಾ ಇದ್ದೀರಾ ಗೆದ್ದಿದೆ ಅಂತ. ಏನೂ ಗೆದ್ದಿಲ್ಲ. ಇಂಟರ್ನ್ಯಾಷನಲ್ ಪ್ರೆಷರ್ ನಿಂದ ಇದು ಪಾಸ್ ಇದೆ. ಅಮೆರಿಕ ಯುದ್ಧಕ್ಕೆ ಇಳಿಯುವಾಗ ಅಮೆರಿಕ ಹೇಳಿದ್ದು, ಚಿತಾಲೆ ಸರ್, ಯುದ್ಧಕ್ಕೆ ಇಳಿಯುವಾಗ ಅಮೆರಿಕ ಹೇಳಿದ್ದು ರಿಜಿಮ್ ಚೇಂಜ್ ಅಂತ. ಅಲ್ಲಿ ರಾಡಿಕಲ್ ಇಸ್ಲಾಂ ಇದೆ, ಅದನ್ನು ಬದಲಾಯಿಸ್ತೀವಿ ನಾವು ಅಂತ. ಎಲ್ಲಿ ಬದಲಾಯಿತು? ಇಡೀ ದೇಶ ಈಗ IRGC ಕಂಟ್ರೋಲ್ ಅಲ್ಲಿ ಇದೆ ಸರ್. ರೆಜಿಮ್ ಚೇಂಜ್ ಆಗಿರಲ್ಲ, ಇವರದೇ ಚೇಂಜ್ ಆಗುತ್ತೆ ಅಂತ ಸಿಚುವೇಶನ್ ಬಂದಿದೆ. ಇವರ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಪೋಸ್ಟ್ ಹೋಗುತ್ತೆ ಅಂತ 25th ಆರ್ಟಿಕಲ್ ಆಫ್ US ಕಾನ್ಸ್ಟಿಟ್ಯೂಷನ್ ಇವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇವರ ಪೋಸ್ಟ್ನೇ ಹೋಗುತ್ತೆ. IRGC works on one doctrine. That doctrine is called Hamas doctrine. Till the last soldier don't die in the war, IRGC will continue to fight. ಹಂಗಿದ್ದಾಗ ಇಂಟರ್ನ್ಯಾಷನಲ್ ಪ್ರೆಷರ್ ನಿಂದ ಅಮೆರಿಕ ಹ್ಯಾಸ್ ಗಿವನ್ ಎ ಪಾಸ್, ಬಟ್ ಪೆಂಟಗಾನ್ ವಿಲ್ ನಾಟ್ ಅಗ್ರಿ ಟು ಆಲ್ ದ ಡಿಮಾಂಡ್ಸ್ ವಿಚ್ ಇರಾನ್ ಹ್ಯಾಸ್ ಪುಟ್. Definitely they are showing the posturing. In coming days this war will continue till the Iran will be in Iran the regime will not be changed, or Iran will come to the injuries put on them by America. Then this war will end and Hormuz will be open to everybody ಅಂತ ನನ್ನ ವಿಶ್ಲೇಷಣೆ ಹೇಳ್ತಾ ಇದೆ ಸರ್. ಆದರೆ ನಾವು ಅಮೆರಿಕ ಸೋತಿದೆ, ಇಸ್ರೇಲ್ ಸೋತಿದೆ ಅಂತಿಲ್ಲ, ಇರಾನು ಕೂಡ ಗೆದ್ದಿಲ್ಲ. ಹಿಂಗಿದ್ದಾಗ ಈಗ ಏನೋ ಒಂದು ಹೇಳ್ತಾ ಇದ್ರಲ್ಲ ಮಾರಲ್ ವಿಕ್ಟ್ರಿ. ನಿನ್ನೆ ಹೇಳಿದ್ ನಾನು ನಿಮಗೆ, ನಮ್ಮ ಭಾರತದ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 400ರಿಂದ 740ಕ್ಕೆ ಇಳಿಸಿದಾಗ, ಆಮೇಲೆ ತನ್ನ ಸಂಖ್ಯೆ 54ರಿಂದ 90ಕ್ಕೆ ಕಾಂಗ್ರೆಸ್ ಹೇಳಿದಾಗ ಅಲ್ಲಿಯ ಒಬ್ಬ ಲೀಡರ್ ಹೇಳಿದ್ರು ಇಟ್ ಈಸ್ ಎ ಮಾರಲ್ ವಿಕ್ಟ್ರಿ. ಸರ್ಕಾರ ಮತ್ತೆ ಬಿಜೆಪಿ ಅದೇ ಮೊರಾಲ್ ವಿಕ್ಟ್ರಿ ಅಂತ ಹೇಳ್ಕೊಂಡ್ರಲ್ಲ, ಅದೇ ತರ ಇರಾನ್ ಹೇಳ್ಕೊತಾ ಇದೆ ನನ್ನ ಮೊರಾಲ್ ವಿಕ್ಟ್ರಿ ಅಂತ. ಇದು ಮೊರಾಲ್ ವಿಕ್ಟ್ರಿ. ಅಮೆರಿಕ ಕೈ ಸುಟ್ಕೊಳ್ತಾ ಅಂತ ನಂದು ಪ್ರಶ್ನೆ ಇರೋದು. ಯುದ್ಧಕ್ಕಿಳಿದು ಕೈ ಸುಟ್ಕೊಳ್ತಾ ಇಸ್ರೇಲ್ಗೆ ಅನಿವಾರ್ಯತೆ ಇತ್ತು, ಯಾಕೆ ಅಸ್ತಿತ್ವದ ಪ್ರಶ್ನೆ ಇಸ್ರೇಲ್. ಅಮೆರಿಕ ಕೈ ಸುಟ್ಕೊಳ್ತಾ ಅಂತ. ಖಂಡಿತ ಅಮೆರಿಕದ ಬಗ್ಗೆ ಏನದು ಘನತೆ ಗೌರವ ಏನು ಪ್ರಪಂಚದಲ್ಲಿತ್ತು ಮತ್ತು ಡಿಪೆಂಡಬಿಲಿಟಿ ಇತ್ತು, ಅದು ಹೋಯಿತು. ನ್ಯಾಟೋ ದೇಶಗಳೇ ಅದನ್ನು ನಂಬೋದಕ್ಕೆ ನಿಲ್ಲಿಸಿದರು. ಈ ಏನು ಸೌದಿ ಅರೇಬಿಯಾ, UAE ಇವರೆಲ್ಲ ಏನು ಅಮೆರಿಕವನ್ನು ನಂಬಿಕೊಂಡು ಅವರಿಗೆ ಬೇಸ್ಗಳನ್ನು ಕೊಟ್ಟಿತ್ತು, ಸೈನ್ಯ ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿತ್ತು, ಅವರೆಲ್ಲ ಕೈ ಸುಟ್ಕೊಂಡ್ರು. ಯಾರೂ ಅಮೆರಿಕವನ್ನು ನಂಬದ ಸ್ಥಿತಿಗೆ ಈಗ ಬಂದು ಕೂತಿದೆ. ಅವರಿಗಿರೋರು ಒಬ್ಬರೇ ಈಗ ಬಹಳ ಸ್ನೇಹಿತ ಅಂದರೆ ಮುನೀರ್, ಪಾಕಿಸ್ತಾನ. ಹಾಗಾಗಿ ಅವ್ರನ್ನೊಬ್ಬರನ್ನೇ ಡಿಪೆಂಡ್ ಆಗಿರೋದು. ಮತ್ತು ಈಗೇನು ನಾವು 2 ಪೈಲಟ್ಗಳನ್ನು ಎತ್ಕೊಂಬರೋದಕ್ಕೆ 155 ವಿಮಾನ ಬಳಸ್ತೆ ಅಂತವನು ಏನು ಟ್ರಂಪ್ ಹೇಳ್ತಿದ್ದಾನೆ, ಅವನು ಗ್ರೇಟು, ಅಥವಾ ಕೈಕಟ್ಟಿ ಕುತ್ಕೊಂಡು ಮೋದಿ ಹ್ಯಾಂಡ್ ಓವರ್ ಮಾಡಿ ವಿಂಗ್ ಕಮಾಂಡರ್ ಅಭಿನಂದನ್ ನನ್ನ ಅಂದಾಗ ತೆಪ್ಪುಗೆ ಅವರೇ ತಂದು ಒಪ್ಪಿಸಿದ ಮೋದಿ ಗ್ರೇಟೋ, ನಾವೇ ಕಂಪೇರ್ ಮಾಡಬೇಕು ಯಾರು ಇದರಲ್ಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.